ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 16/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪಾವನರಾಗುವಂತಹ ಈ ಶಿಕ್ಷಣ ಎಲ್ಲಾ ಶಿಕ್ಷಣಕ್ಕಿಂತ ಸಹಜವಾಗಿದೆ. ಈ ಶಿಕ್ಷಣವನ್ನು ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಕಲಿಯಬಹುದು. ಇಲ್ಲಿ ಕೇವಲ 84 ಜನ್ಮದ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂದಿನ ಪ್ರಶ್ನೆಯಾಗಿದೆ, ಹಿರಿಯರು ಮತ್ತು ಕಿರಿಯರು ಪ್ರತಿಯೊಬ್ಬರು ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು? ಉತ್ತರ: ಪ್ರತಿಯೊಬ್ಬರು ಮುರುಳಿಯನ್ನು ಅನ್ಯರಿಗೆ ಓದಿ ಹೇಳುವಂತಹ ಅಭ್ಯಾಸವನ್ನು ಖಂಡಿತ ಮಾಡಿಕೊಳ್ಳಬೇಕು. ಏಕೆಂದರೆ ನೀವು ಮುರುಳೀಧರನ ಮಕ್ಕಳಾಗಿದ್ದೀರಾ. ಒಂದು ವೇಳೆ ನೀವು ಮುರುಳಿಯನ್ನು ನುಡಿಸದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾ ಇರಿ, ಆಗ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ಆಗಿಬಿಡುತ್ತದೆ. ನೀವು ಪ್ರತಿಯೊಬ್ಬರು ಪರಮಾತ್ಮ ತಂದೆಯ ಸಮಾನ ಶಿಕ್ಷಕರಾಗಬೇಕು. ಯಾವ ಜ್ಞಾನದ ಶಿಕ್ಷಣವನ್ನು ನೀವು ಸ್ವಯಂ ಕಲಿಯುತ್ತೀರೋ ಅದನ್ನು ಅನ್ಯರಿಗೂ ಕೂಡ ಕಲಿಸಬೇಕು. ಚಿಕ್ಕ ಮಕ್ಕಳಿಗೂ ಕೂಡ ಈ ಶಿಕ್ಷಣವನ್ನು ಕಲಿಯಲು ಅಧಿಕಾರ ಇದೆ. ಚಿಕ್ಕ ಮಕ್ಕಳು ಕೂಡ ಬೇಹದ್ದಿನ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗಿದ್ದಾರೆ. ಓಂ ಶಾಂತಿ. ಈಗ ಶಿವ ಜಯಂತಿ ಬರುತ್ತಾ ಇದೆ. ಶಿವ ಜಯಂತಿಯ ಬಗ್ಗೆ ಅನ್ಯರಿಗೆ ಹೇಗೆ ತಿಳಿಸುವುದು? ನೀವು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಬೇಕು ಎಂದು ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ. ಹಾಗೆಯೇ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ತಂದೆ ನಮಗೆ ಹೇಗೆ ಜ್ಞಾನವನ್ನು ತಿಳಿಸಿದ್ದಾರೋ ಅದೇ ರೀತಿ ನಾವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಹೇಗೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅದೇ ರೀತಿ ಪರಮಾತ್ಮ ತಂದೆ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುವ ಅವಶ್ಯಕತೆ ಇಲ್ಲ. ಶಿವ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸಿದ್ದಾರೆ. ಈಗ ನಿಮಗೆ ಈ ಜ್ಞಾನದ ಶಿಕ್ಷಣ ಅರ್ಥ ಆಗಿದೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ನಾವು ಶಿವ ತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ನಾವು ಶಿವನ ಹೆಸರನ್ನು ಕೂಡ ಹೇಳುತ್ತೇವೆ. ಶಿವ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಅವರಿಗೆ ಶಿವ ಎಂದು ಕರೆಯಲಾಗುತ್ತದೆ. ಶಿವ ತಂದೆ ಜನನ ಮರಣರಹಿತ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಅಂದ ಮೇಲೆ ಶಿವ ತಂದೆಯ ಜಯಂತಿ ಎಲ್ಲಿಂದ ಬರಲು ಸಾಧ್ಯ? ಹೇಗೆ ನಂಬರ್ ವಾರಾಗಿ ಶಿವ ತಂದೆಯ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಅನ್ನುವುದನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಎಲ್ಲರೂ ಶಿವ ತಂದೆಯ ಜಯಂತಿಯನ್ನು ಆಚರಣೆ ಮಾಡುತ್ತಿರುತ್ತಾರೆ. ಆದ್ದರಿಂದ ಶಿವ ತಂದೆ ಈ ಸೃಷ್ಟಿಗೆ ಬಂದು ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು. ಪರಮಾತ್ಮ ತಂದೆಗೆ ಅವಶ್ಯವಾಗಿ ಮುಖ ಅಂತೂ ಬೇಕು ತಾನೆ. ಆದ್ದರಿಂದ ಗೋಮುಖದ ಬಗ್ಗೆ ಮಹಿಮೆ ಇದೆ. ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗಿದೆ. ಶಿವ ತಂದೆಯ ಕರ್ತವ್ಯದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕಾಗಿದೆ. ಶಿವ ತಂದೆಯ ಕರ್ತವ್ಯದ ಬಗ್ಗೆ ತಿಳಿದುಕೊಳ್ಳಬೇಕು. ಈಗ ನಮ್ಮ ಬೇಹದ್ದಿನ ತಂದೆ ಬಂದಿದ್ದಾರೆ. ಅವರಿಂದ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅವಶ್ಯವಾಗಿ ಭಾರತದಲ್ಲೇ ಅಪಾರ ಆಸ್ತಿ ಇತ್ತು. ಬೇರೆ ಯಾವ ದೇಶದಲ್ಲೂ ಇಷ್ಟೊಂದು ಆಸ್ತಿ ಇರಲಿಲ್ಲ. ಭಾರತಕ್ಕೆ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ. ಶಿವ ತಂದೆ ಸತ್ಯವನ್ನೇ ಹೇಳುತ್ತಾರೆ. ಶಿವ ತಂದೆಗೂ ಕೂಡ ಸತ್ಯ ತಂದೆ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಎಲ್ಲಾ ಜ್ಞಾನದ ಮಾತನ್ನು ನಾವು ಅನ್ಯರಿಗೆ ತಿಳಿಸಬೇಕು. ಇದು ಕೆಲವರಿಗೆ ಬೇಗ ಅರ್ಥ ಆಗುವುದಿಲ್ಲ, ಕೆಲವರಿಗೆ ಬಹಳ ಬೇಗ ಅರ್ಥ ಆಗುತ್ತದೆ. ಈ ಯೋಗ ಮತ್ತು ಈ ಜ್ಞಾನದ ಶಿಕ್ಷಣ ಎರಡು ಬೇಗ ಮರೆಯುವಂತಹ ವಸ್ತು ಆಗಿದೆ. ಈ ಜ್ಞಾನ ಮತ್ತು ಈ ಯೋಗ ಎರಡು ಜಾರಿ ಹೋಗುವಂತಹ ವಸ್ತು ಆಗಿದೆ. ಅದರಲ್ಲೂ ಯೋಗ ಹೆಚ್ಚಾಗಿ ಮರೆತು ಹೋಗುತ್ತದೆ. ಜ್ಞಾನ ಬುದ್ಧಿಯಲ್ಲಿ ಇದ್ದೇ ಇರುತ್ತದೆ. ಆದರೆ ಪದೇ ಪದೇ ಜ್ಞಾನದ ನೆನಪನ್ನು ಕೂಡ ಮಕ್ಕಳು ಮರೆತು ಬಿಡುತ್ತೀರಾ. ನಾವು ಹೇಗೆ 84 ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಯಾರ ಬುದ್ಧಿಯಲ್ಲಿ ಈ ಜ್ಞಾನ ಇದೆಯೋ ಅವರೇ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಅನ್ನುವುದನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲನೇದಾಗಿ ಲಕ್ಷ್ಮೀ ನಾರಾಯಣರಿಗೆ ಸರ್ವಶ್ರೇಷ್ಠರು ಎಂದು ಕರೆಯಲಾಗುತ್ತದೆ. ನರನಿಂದ ನಾರಾಯಣ ಆಗುವಂತಹ ಕತೆ ಕೂಡ ಬಹಳಷ್ಟು ಪ್ರಸಿದ್ಧವಾಗಿದೆ. ಹುಣ್ಣಿಮೆಯ ದಿನದಂದು ಅನೇಕ ಸ್ಥಾನದಲ್ಲಿ ಲಕ್ಷ್ಮೀ ನಾರಾಯಣರ ಕಥೆಯನ್ನು ಓದಿ ಹೇಳುತ್ತಾರೆ. ಈಗ ನೀವು ಈ ಮಾತಿನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣವನ್ನು ನಾವು ಕಲಿಯುತ್ತಿದ್ದೇವೆ. ಇದು ಪಾವನ ಆಗುವಂತಹ ಶಿಕ್ಷಣ ಆಗಿದೆ ಮತ್ತು ಉಳಿದ ಎಲ್ಲಾ ಶಿಕ್ಷಣವನ್ನು ಕಲಿಯುವುದು ಬಹಳ ಸಹಜ ಆಗಿದೆ. 84 ಜನ್ಮದ ಚಕ್ರದ ಬಗ್ಗೆ ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಶಿಕ್ಷಣ ಎಲ್ಲರಿಗೂ ಒಂದೇ ಆಗಿದೆ. ಇಲ್ಲಿ ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಸುತ್ತಾರೆ. ಮಕ್ಕಳಿರಬಹುದು, ಯುವಕರಿರಬಹುದು, ವೃದ್ಧರಿರಬಹುದು, ಯಾರೇ ಆಗಿರಲಿ ಇಲ್ಲಿ ಎಲ್ಲರಿಗೂ ಒಂದೇ ಶಿಕ್ಷಣವನ್ನು ತಂದೆ ಕಲಿಸುತ್ತಾರೆ. ಚಿಕ್ಕ ಮಕ್ಕಳಿಗೂ ಕೂಡ ಇಲ್ಲಿ ಶಿಕ್ಷಣವನ್ನು ಕಲಿಯಲು ಅಧಿಕಾರ ಇದೆ. ತಂದೆ ತಾಯಿ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಜ್ಞಾನದ ಶಿಕ್ಷಣವನ್ನು
ಕಲಿಸುತ್ತಿರಬೇಕು. ಇನ್ನೂ ಬಹಳಷ್ಟು ಸಮಯ ಇದೆ. ಶಿವ ತಂದೆಯನ್ನು ನೀವು ನೆನಪು ಮಾಡಿ. ಆತ್ಮಕ್ಕೆ ತಂದೆ ಬೇರೆ ಆಗಿದ್ದಾರೆ ಮತ್ತು ಶರೀರಕ್ಕೆ ತಂದೆ ಬೇರೆ ಆಗಿದ್ದಾರೆ. ಆತ್ಮ ಅನ್ನುವಂತಹ ಮಗು ಕೂಡ ನಿರಾಕಾರ ಆಗಿದೆ. ಅಂದ ಮೇಲೆ ಆತ್ಮರಿಗೆ ತಂದೆಯಾದ ಪರಮಾತ್ಮ ತಂದೆ ಕೂಡ ನಿರಾಕಾರ ಆಗಿದ್ದಾರೆ ಎಂದು ಮಕ್ಕಳು ಕೂಡ ಅನ್ಯರಿಗೆ ಕಲಿಸಬೇಕು. ಆ ನಿರಾಕಾರ ಶಿವ ತಂದೆ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ ಮತ್ತು ಪರಮಾತ್ಮ ಶಿವ ತಂದೆ ಎಷ್ಟು ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ ಅನ್ನುವುದನ್ನು ಸಹ ಮಕ್ಕಳಾದ ನೀವು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರಾ. ಈ ಮಾತನ್ನು ಒಳ್ಳೆಯ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಮಾತನ್ನು ಎಂದೂ ಮರೆಯಬಾರದು. ಆತ್ಮರಾದ ನಾವು ಕೂಡ ಬಿಂದು ರೂಪದಲ್ಲಿ ಇದ್ದೇವೆ. ಆತ್ಮರಾದ ನಾವು ಅತಿ ಸೂಕ್ಷ್ಮ ರೂಪದಲ್ಲಿ ಇದ್ದೇವೆ. ಪರಮಾತ್ಮ ತಂದೆಯ ಸಮೀಪಕ್ಕೆ ಮೇಲೆ ಹೋದರೆ ತಂದೆ ದೊಡ್ಡ ರೂಪದಲ್ಲಿ ಕಾಣಿಸುತ್ತಾರೆ. ಕೆಳಗಡೆಯಿಂದ ನೋಡಿದಾಗ ಸಣ್ಣ ರೂಪದಲ್ಲಿ ಕಾಣಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ನೀವು ಎಲ್ಲಿಂದ ನೋಡಿದರೂ ಕೂಡ ಬಿಂದು ರೂಪದಲ್ಲೇ ಇದ್ದಾರೆ. ಪರಮಾತ್ಮ ತಂದೆಯಂತೂ ಬಿಂದು ರೂಪದಲ್ಲೇ ಇದ್ದಾರೆ. ನೀವು ಯಾವಾಗ ಮೇಲೆ ಹೋಗುತ್ತೀರೋ ಆಗ ನಿಮಗೆ ತಂದೆ ಕಾಣಿಸುವುದೇ ಇಲ್ಲ. ಏಕೆಂದರೆ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ. ಬಿಂದುವನ್ನು ನೋಡಲು ಆಗುತ್ತದೆ ಏನು? ಈ ಮಾತಿನ ಬಗ್ಗೆ ಮಕ್ಕಳಾದ ನೀವು ಚೆನ್ನಾಗಿ ವಿಚಾರವನ್ನು ಮಾಡಬೇಕು. ಆತ್ಮರಾದ ನಾವು ಮೇಲಿನಿಂದ ಈ ಸೃಷ್ಟಿಗೆ ಬಂದಿದ್ದೇವೆ. ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡಲು ಆತ್ಮರಾದ ನಾವು ಈ ಸೃಷ್ಟಿಗೆ ಬಂದಿದ್ದೇವೆ. ಆತ್ಮ ಎಂದೂ ನಾಶ ಆಗುವುದಿಲ್ಲ. ಆತ್ಮದ ಸೈಜ್ ಎಂದೂ ದೊಡ್ಡದಾಗುವುದಿಲ್ಲ. ಮೊದಲು ಶರೀರದ ಕರ್ಮೇಂದ್ರಿಯ ಸಣ್ಣದಾಗಿರುತ್ತದೆ, ನಂತರ ಶರೀರ ದೊಡ್ಡದಾಗಿ ಬೆಳೆಯುತ್ತದೆ. ಈಗ ನೀವೆಲ್ಲರೂ ಜ್ಞಾನವನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದೀರೋ ಅದೇ ರೀತಿ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ನಂಬರ್ ವಾರಾಗಿ ಯಾರು ಎಷ್ಟು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅವಶ್ಯವಾಗಿ ಅನ್ಯರಿಗೂ ಅಷ್ಟೇ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಈಗ ನೀವೆಲ್ಲರೂ ಅವಶ್ಯವಾಗಿ ಟೀಚರ್ ಆಗಬೇಕು. ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನೀವೀಗ ಅವಶ್ಯವಾಗಿ ಟೀಚರ್ ಆಗಬೇಕು. ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ. ಪರಮಾತ್ಮ ತಂದೆ ರೂಪದಲ್ಲಿ ಒಂದು ಸಣ್ಣ ಜ್ಯೋತಿಯಾಗಿದ್ದಾರೆ. ಪರಮಾತ್ಮ ತಂದೆ ರೂಪದಲ್ಲಿ ಸಣ್ಣ ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ಪರಮಧಾಮದಲ್ಲೇ ಇರುತ್ತಾರೆ. ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸಂಗಮ ಯುಗದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಯಾವಾಗ ಎಲ್ಲರೂ ಬಹಳಷ್ಟು ದುಃಖಿಗಳಾಗುತ್ತಾರೋ ಆಗ ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಸುಖಿಗಳನ್ನಾಗಿ ಮಾಡಿ ಎಂದು. ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ. ಪರಮಾತ್ಮ ತಂದೆ ನೀವು ಬಂದು ಈ ಪತಿತ ಜಗತ್ತಿನಿಂದ ಹೊಸ ಸತ್ಯುಗಿ ಸುಖಿ ಪಾವನ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ, ಅಥವಾ ಪಾವನ ಜಗತ್ತಿಗೆ ಹೋಗುವಂತಹ ಮಾರ್ಗವನ್ನು ನಮಗೆ ತೋರಿಸಿ ಎಂದು. ಪರಮಾತ್ಮ ತಂದೆ ಸ್ವಯಂ ಯಾವಾಗ ಬರುತ್ತಾರೋ ಆಗ ತಂದೆ ಮಾರ್ಗವನ್ನು ತೋರಿಸುತ್ತಾರೆ. ಪರಮಾತ್ಮ ತಂದೆ ಅವಶ್ಯವಾಗಿ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಜಗತ್ತು ಪರಿವರ್ತನೆ ಆಗುತ್ತದೆ. ಯಾವಾಗ ಜಗತ್ತು ಪರಿವರ್ತನೆ ಆಗುವ ಸಮಯ ಬರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಇದೆಲ್ಲ ಬಹಳ ಸಹಜವಾದ ಮಾತಾಗಿದೆ. ಈ ಎಲ್ಲಾ ಮಾತನ್ನು ನೀವೀಗ ನೋಟ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಈ ದಿನ ಈ ರೀತಿ ಜ್ಞಾನವನ್ನು ತಿಳಿಸಿದರು, ನಾವು ಇದೇ ರೀತಿ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ನೀವು ನೋಟ್ ಮಾಡಿಕೊಳ್ಳಬೇಕು. ಈ ರೀತಿ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾ ಜ್ಞಾನವನ್ನು ಹೇಳಲು ನಿಮ್ಮ ಬಾಯಿ ತೆರೆಯುತ್ತದೆ. ನೀವು ಮುರಳೀಧರ ಆದಂತಹ ಶಿವ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ನೀವೀಗ ಅವಶ್ಯವಾಗಿ ಮುರಳೀಧರರಾಗಬೇಕು. ಯಾವಾಗ ನೀವು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರೋ ಆಗ ನೀವು ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಕಲಿಯುಗಿ ಜಗತ್ತಿನಲ್ಲಿ ಯಾರೆಲ್ಲ ಶಿಕ್ಷಣವನ್ನು ಕಲಿಯುತ್ತಾರೋ ಅದು ಇದೇ ಜನ್ಮಕ್ಕೋಸ್ಕರ ಆಗಿದೆ. ನೀವೀಗ ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಹೊಸ ಜಗತ್ತಿನಲ್ಲಿ ಸದಾ ಸುಖವೇ ಸುಖ ಇರುತ್ತದೆ. ಹೊಸ ಜಗತ್ತಿನಲ್ಲಿ ನಿಮಗೆ ಕಾಟವನ್ನು ನೀಡುವಂತಹ ಪಂಚವಿಕಾರ ಇರುವುದಿಲ್ಲ. ಇದು ರಾವಣನ ರಾಜ್ಯ ಆಗಿದೆ. ಅಂದರೆ ಪರರ ರಾಜ್ಯದಲ್ಲಿ ನಾವೀಗ ನಿವಾಸವನ್ನು ಮಾಡುತ್ತಿದ್ದೇವೆ. ಮೊದಲು ನಾವು ನಮ್ಮ ರಾಜ್ಯದಲ್ಲಿ ಇದ್ದೆವು. ನೀವೀಗ ಹೇಳುತ್ತೀರಾ ಹೊಸ ಜಗತ್ತು ಮೊದಲು ಇತ್ತು. ಪುನಃ ಈ ಭಾರತ ದೇಶಕ್ಕೆ ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ. ಮೊದಲು ಭಾರತ ದೇಶಕ್ಕೆ ಹೊಸ ಜಗತ್ತು ಎಂದು ಕರೆಯುತ್ತಿದ್ದೆವು. ಗಾಯನ ಕೂಡ ಇದೆ, ಹೊಸ ಜಗತ್ತಿನಲ್ಲಿ ಭಾರತ ದೇಶ ಮಾತ್ರ ಇತ್ತು ಎಂದು. ಹೊಸ ಜಗತ್ತಿನಲ್ಲಿ ಇಸ್ಲಾಮಿಗಳು ಇದ್ದರು, ಬೌದ್ಧಿಗಳು ಇದ್ದರು ಎಂದು ಎಂದೂ ಹೇಳುವುದಿಲ್ಲ. ಇಲ್ಲ, ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಾರೆ ಅನ್ನುವ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ಈ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ. ಭಾರತದಲ್ಲೇ ಪರಮಾತ್ಮ ತಂದೆ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಭಾರತ ದೇಶ ಮೊದಲು ಇತ್ತು. ಮೊದಲು ಕೇವಲ ಭಾರತ ದೇಶ ಮಾತ್ರ ಇತ್ತು. ಭಾರತ ದೇಶ ಮೊದಲು ಸ್ವರ್ಗ ಆಗಿತ್ತು. ಮೊದಲು ಭಾರತ ದೇಶಕ್ಕೆ ಸ್ವರ್ಗ ಎಂದು ಕರೆಯುತ್ತಿದ್ದೆವು. ಭಾರತ ದೇಶದ ಆಯಸ್ಸಿಗೂ ಕೂಡ ಒಂದು ಲಿಮಿಟ್ ಇದೆ. ಲಕ್ಷಾಂತರ ವರ್ಷ ಎಂದು ಕರೆದರೆ ಅದಕ್ಕೆ ಲಿಮಿಟ್ ಇಲ್ಲ ಎಂದು ಕರೆಯಲಾಗುತ್ತದೆ. ಅಂದರೆ
ಭಾರತ ದೇಶದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳಿದಾಗ ಅನ್ಲಿಮಿಟೆಡ್ ಆಗಿ ಬಿಡುತ್ತದೆ. ಆದರೆ ಭಾರತ ದೇಶದ ಆಯಸ್ಸಿಗೂ ಕೂಡ ಒಂದು ಸೀಮಿತ ಇದೆ. ಲಕ್ಷಾಂತರ ವರ್ಷದ ಯಾವ ಮಾತು ಸ್ಮೃತಿಯಲ್ಲಿ ಇರಲು ಸಾಧ್ಯ ಇಲ್ಲ. ಹೊಸ ಭಾರತ ಇತ್ತು. ಈಗ ಭಾರತ ದೇಶಕ್ಕೆ ಹಳೆಯ ಭಾರತ ದೇಶ ಎಂದು ಕರೆಯುತ್ತೇವೆ. ಭಾರತವೇ ಹೊಸ ಜಗತ್ತಾಗುತ್ತದೆ. ನಿಮಗೆ ಗೊತ್ತಿದೆ, ನಾವೀಗ ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೇವೆ. ಪರಮಾತ್ಮ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನಿಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆತ್ಮರಾದ ನೀವು ಸಂಪೂರ್ಣ ಹೊಸಬರಾಗುತ್ತೀರಾ ಮತ್ತು ಪವಿತ್ರರಾಗುತ್ತೀರಾ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಹೊಸ ಆತ್ಮರು ಮತ್ತು ಪವಿತ್ರ ಆತ್ಮರಾಗುತ್ತೀರಾ. ನಂತರ ನಿಮಗೆ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಮತ್ತು ಶರೀರ ಎರಡೂ ಸತೋ ಪ್ರಧಾನ ಆಗುತ್ತದೆ. ಈಗ ನಿಮಗೆ ಸುಖವನ್ನು ಅನುಭವ ಮಾಡುವುದಕ್ಕೋಸ್ಕರ ರಾಜ್ಯ ಪ್ರಾಪ್ತಿಯಾಗುತ್ತಿದೆ. ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ. ಹೊಸ ಜಗತ್ತಿನಲ್ಲಿ ಸುಖ ಮತ್ತು ಶಾಂತಿ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೊಸ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ಬಿರುಗಾಳಿ ಬರುವುದಿಲ್ಲ. ಬೇಹದ್ದಿನ ಶಾಂತಿಯಲ್ಲಿ ಎಲ್ಲರೂ ಶಾಂತವಾಗಿ ಇರುತ್ತಾರೆ. ಹೊಸ ಜಗತ್ತಿನಲ್ಲಿ ಬೇಹದ್ದಿನ ಶಾಂತಿಯಲ್ಲಿ ಎಲ್ಲರೂ ಶಾಂತಿಯ ಅನುಭವವನ್ನು ಮಾಡುತ್ತಾರೆ. ಈ ಕಲಿಯುಗದಲ್ಲಿ ಅಶಾಂತಿ ಇದೆ. ಈ ಅಶಾಂತಿಯ ಜಗತ್ತಿನಲ್ಲಿ ಎಲ್ಲರೂ ಅಶಾಂತ ಆಗಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ಶಾಂತಿಯಲ್ಲಿ ಇರುತ್ತಾರೆ. ಇದೆಲ್ಲ ಅದ್ಭುತವಾದ ಮಾತಾಗಿದೆ. ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ಆಟ ಆಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಲೌಕಿಕ ಜಗತ್ತಿನಲ್ಲಿ ಹದ್ದಿನ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ. ಹದ್ದಿನ ಇಂಜಿನಿಯರ್ ಆಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಜ್ಞಾನ ಇದೆ. ಒಮ್ಮೆ ಪರಮಾತ್ಮ ತಂದೆ ಬಂದು ಬೇಹದ್ದಿನ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ. ಈ ಬೇಹದ್ದಿನ ನಾಟಕ ಹೇಗೆ ನಡೆಯುತ್ತದೆ ಅನ್ನುವ ಮಾತನ್ನು ಮೊದಲು ಎಂದೂ ನೀವು ಕೇಳಿರಲಿಲ್ಲ. ಈಗ ನಿಮಗೆ ಗೊತ್ತಿದೆ. ಸತ್ಯುಗ ಮತ್ತು ತ್ರೇತಾಯುಗ ಅವಶ್ಯವಾಗಿ ಮೊದಲು ಇದ್ದು ಹೋಗಿದೆ. ಅಂದ ಮೇಲೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇಂತಹ ದೇವತೆಗಳ ರಾಜ್ಯ ಇತ್ತು. ತ್ರೇತಾಯುಗಕ್ಕೆ ರಾಮರಾಜ್ಯ ಎಂದು ಕರೆಯುತ್ತೇವೆ. ತ್ರೇತಾಯುಗದಲ್ಲಿ ರಾಮರಾಜ್ಯ ಇತ್ತು. ನಂತರ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬಂದಿದ್ದಾರೆ. ಇಸ್ಲಾಮಿಗಳು, ಬೌದ್ಧಿಗಳು, ಕ್ರಿಶ್ಚಿಯನ್ನರು, ಎಲ್ಲಾ ಧರ್ಮದ ಬಗ್ಗೆ ಎಲ್ಲರಿಗೂ ಸಂಪೂರ್ಣವಾಗಿ ಗೊತ್ತಿದೆ. ಕೇವಲ 2500 ವರ್ಷದ ಒಳಗಡೆ ಇಷ್ಟೆಲ್ಲಾ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬಂದಿದ್ದಾರೆ. ಅದರಲ್ಲೂ 1250 ವರ್ಷ ಕಲಿಯುಗದ ಆಯಸ್ಸಾಗಿದೆ. ಇದೆಲ್ಲ ಸಂಪೂರ್ಣ ನಾಟಕದ ಲೆಕ್ಕ ಆಗಿದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಸೃಷ್ಟಿ ಚಕ್ರದ ಆಯಸ್ಸೆ 2500 ವರ್ಷ ಎಂದು ತಿಳಿದುಕೊಳ್ಳಬೇಡಿ. ಒಳ್ಳೆಯದು. ಪುನಃ ಮೊದಲು ಯಾರಿದ್ದರು ಅನ್ನುವ ಮಾತಿನ ಬಗ್ಗೆ ವಿಚಾರವನ್ನು ಮಾಡಲಾಗುತ್ತದೆ. ಅನ್ಯ ಧರ್ಮದವರು ಬರುವುದಕ್ಕಿಂತ ಮೊದಲು ಅವಶ್ಯವಾಗಿ ದೇವಿ ದೇವತೆಗಳು ಈ ಸೃಷ್ಟಿಯಲ್ಲಿ ಇದ್ದರು. ದೇವತೆಗಳು ಕೂಡ ಮನುಷ್ಯರಾಗಿದ್ದಾರೆ. ಆದರೆ ಅವರಲ್ಲಿ ದೈವಿ ಗುಣ ಇತ್ತು. ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದವರು 2500 ವರ್ಷದವರೆಗೂ ಈ ಸೃಷ್ಟಿಯಲ್ಲಿ ಇರುತ್ತಾರೆ. ಇನ್ನು ಅರ್ಧ ಸಮಯದಲ್ಲಿ ಉಳಿದ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ. ಇದಕ್ಕಿಂತ ಜಾಸ್ತಿ ಯಾವ ಲೆಕ್ಕವನ್ನು ಯಾರೂ ತೆಗೆಯಲು ಸಾಧ್ಯ ಇಲ್ಲ. ಇದಕ್ಕಿಂತ ಜಾಸ್ತಿ ಲೆಕ್ಕವನ್ನು ಯಾರೂ ಹೇಳಲು ಸಾಧ್ಯ ಇಲ್ಲ. ಸಂಪೂರ್ಣ ನಾಟಕ ಚಕ್ರ, ಮುಕ್ಕಾಲು ಭಾಗ ನಾಟಕ ಚಕ್ರ, ಅರ್ಧ ನಾಟಕ ಚಕ್ರ, ನಂತರ ಕಾಲು ಭಾಗ ನಾಟಕ ಚಕ್ರ. ಈ ನಾಟಕ ಚಕ್ರದಲ್ಲಿ 4 ಭಾಗ ಇದೆ. ಕಾಯ್ದೆಗನುಸಾರವಾಗಿ ಮಧ್ಯದಲ್ಲಿ ಸರಿಯಾಗಿ ಕಟ್ ಮಾಡುತ್ತಾರೆ ತಾನೆ. ಅರ್ಧ ಸಮಯ ಸತ್ಯುಗ ಮತ್ತು ತ್ರೇತಾಯುಗ, ಅರ್ಧ ಸಮಯ ದ್ವಾಪರಯುಗ ಮತ್ತು ಕಲಿಯುಗ ಇರುತ್ತದೆ. ಎಲ್ಲರೂ ಹೇಳುತ್ತಾರೆ, ಸತ್ಯುಗದಲ್ಲಿ ಸೂರ್ಯವಂಶಿಗಳ ರಾಜ್ಯ ಇತ್ತು, ತ್ರೇತಾಯುಗದಲ್ಲಿ ಚಂದ್ರವಂಶಿ ರಾಮರಾಜ್ಯ ಇತ್ತು. ಈಗ ಈ ಮಾತನ್ನು ನೀವು ಸಿದ್ಧ ಮಾಡಿ ಎಲ್ಲರಿಗೂ ತಿಳಿಸುತ್ತೀರಾ. ಅಂದ ಮೇಲೆ ಅವಶ್ಯವಾಗಿ ಸತ್ಯುಗ ಮತ್ತು ತ್ರೇತಾಯುಗದ ದೇವತೆಗಳ ಆಯಸ್ಸು ಕೂಡ ಜಾಸ್ತಿ ಇರಬೇಕು. ಯಾರು ಮೊದಲು ಸತ್ಯುಗದಲ್ಲಿ ಬರುತ್ತಾರೋ ಅವರ ಆಯಸ್ಸು ಬಹಳಷ್ಟು ಜಾಸ್ತಿಯಾಗಿರಬೇಕು. ಕಲ್ಪದ ಆಯಸ್ಸೆ 5000 ವರ್ಷ ಆಗಿದೆ. ಅಂದ ಮೇಲೆ 84 ಲಕ್ಷ ಯೋನಿ ಎಂದು ಜಗತ್ತಿನ ಜನ ಏನು ಹೇಳುತ್ತಾರೋ ಅದು ತಪ್ಪಾಗಿದೆ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜನ ಹೇಳುತ್ತಾರೆ ಮತ್ತು 84 ಲಕ್ಷ ಯೋನಿ ಎಂದು ಹೇಳುತ್ತಾರೆ. ಈ ಮಾತನ್ನು ಒಪ್ಪಿಕೊಳ್ಳಬೇಕು ತಾನೆ. ಇಷ್ಟು ದೊಡ್ಡ ಜಗತ್ತು ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಇದೆಲ್ಲ ಅಜ್ಞಾನ ಆಗಿದೆ. ಪರಮಾತ್ಮ ತಂದೆ ಈಗ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ಜ್ಞಾನ ಎಲ್ಲಿಂದ ಬಂತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಗೌಮುಖ ಎಂದು ಹೇಳುತ್ತಾರೆ. ಗೋಮಾತೆಯ ಮೂಲಕ ಪರಮಾತ್ಮ ತಂದೆ ನಿಮ್ಮೆಲ್ಲರನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಇಷ್ಟು ಕಡಿಮೆ ಜ್ಞಾನದ ಮಾತನ್ನು ಸಹಜವಾಗಿ ನೀವು ಅನ್ಯರಿಗೆ ತಿಳಿಸಬಹುದು. ಒಂದು ದಿನ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಪುನಃ ಕೆಲವರು ಜ್ಞಾನವನ್ನು ಕೇಳುವುದನ್ನೇ ಬಿಟ್ಟು ಬಿಡುತ್ತಾರೆ. ಅಂದ ಮೇಲೆ ಅವರ ಬುದ್ಧಿ ಬೇರೆ ಬೇರೆ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಶಾಲೆಯಲ್ಲಿ ಒಂದು ದಿನ ಮಾತ್ರ ಶಿಕ್ಷಣವನ್ನು ಕಲಿಯುತ್ತಾರೋ ಅಥವಾ ಶಾಲೆಯಲ್ಲಿ ಪ್ರತಿದಿನ ಶಿಕ್ಷಣವನ್ನು ಕಲಿಯುತ್ತಾರೋ? ಶಾಲೆಯಲ್ಲಿ ಪ್ರತಿದಿನ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ.
ಜ್ಞಾನವನ್ನು ಒಂದೇ ದಿನದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಬೇಹದ್ದಿನ ತಂದೆ ಇಲ್ಲಿ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಬೇಹದ್ದಿನ ತಂದೆ ಬೇಹದ್ದಿನ ಶಿಕ್ಷಣವನ್ನೇ ಕಲಿಸುತ್ತಾರೆ ಮತ್ತು ಬೇಹದ್ದಿನ ತಂದೆ ಬೇಹದ್ದಿನ ರಾಜ್ಯವನ್ನು ನೀಡುತ್ತಾರೆ. ಭಾರತದಲ್ಲೇ ಬೇಹದ್ದಿನ ರಾಜ್ಯ ಇತ್ತು. ಈ ಲಕ್ಷ್ಮೀನಾರಾಯಣರು ಬೇಹದ್ದಿನ ರಾಜ್ಯವನ್ನು ಆಳುತ್ತಿದ್ದರು. ಯಾರಿಗೂ ಕನಸಿನಲ್ಲೂ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಎಂದು ನಿಮ್ಮನ್ನು ಕೇಳಲು ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರಲ್ಲಿ ಪವಿತ್ರತೆಯ ಶಕ್ತಿ ಜಾಸ್ತಿ ಇತ್ತು. ಲಕ್ಷ್ಮೀನಾರಾಯಣರು ಯೋಗಿಗಳಾಗಿದ್ದರು. ಆದ್ದರಿಂದ ಲಕ್ಷ್ಮೀನಾರಾಯಣರ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ. ನಾವು ಕೂಡ ಯೋಗಿಗಳಾಗಿ ಇರುತ್ತೇವೆ. ನಂತರ 84 ಜನ್ಮವನ್ನು ಪಡೆದುಕೊಂಡು ಅವಶ್ಯವಾಗಿ ಭೋಗಿಗಳಾಗಬೇಕಾಗುತ್ತದೆ. ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ. ಅವಶ್ಯವಾಗಿ ಎಲ್ಲರೂ ಪುನರ್ಜನ್ಮದಲ್ಲಿ ಬರಲೇಬೇಕು. ಈ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯುವುದಿಲ್ಲ. ಲಕ್ಷ್ಮೀನಾರಾಯಣರಿಗಿಂತ ಮೊದಲು ಯಾರು 84 ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ. ಮೊಟ್ಟ ಮೊದಲು ಯಾರು ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ನಂಬರ್ ವಾರಾಗಿ ಎಲ್ಲರೂ ಕೆಳಗಡೆ ಬರುತ್ತಾರೆ. ಆತ್ಮರಾದ ನಾವೇ ದೇವತೆಗಳಾಗುತ್ತೇವೆ. ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ. ಕ್ಷತ್ರಿಯರಾದಾಗ ನಮ್ಮ ಡಿಗ್ರಿ ಕಡಿಮೆ ಆಗುತ್ತದೆ. ಪೂಜ್ಯರಿಂದ ಪುನಃ ನಾವು ಪೂಜಾರಿಗಳಾಗುತ್ತೇವೆ ಎಂದು ಗಾಯನ ಇದೆ. ಸತೋ ಪ್ರಧಾನರಿಂದ ಪುನಃ ನಾವು ತಮೋ ಪ್ರಧಾನರಾಗುತ್ತೇವೆ. ಈ ರೀತಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಹೋಗುತ್ತೇವೆ. ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ಆದರೆ ಮಾಯೆ ಹೇಗಿದೆ ಅಂದರೆ ಎಲ್ಲಾ ಜ್ಞಾನದ ಮಾತನ್ನು ಮಾಯೆ ಮರೆಸಿ ಬಿಡುತ್ತದೆ. ಮಾಯೆ ಎಲ್ಲಾ ಜ್ಞಾನದ ಮಾತನ್ನು ಮರೆಸುವಷ್ಟು ಶಕ್ತಿಶಾಲಿಯಾಗಿದೆ. ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಸಂಗ್ರಹ ಮಾಡಿ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದರೂ ಕೂಡ ಆ ಪುಸ್ತಕ ವಿನಾಶದಲ್ಲಿ ಉಳಿಯುವುದಿಲ್ಲ. ಇದೆಲ್ಲ ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ ಆಗಿದೆ. ಪರಮಾತ್ಮ ತಂದೆ ಯಾವ ಗೀತೆಯನ್ನು ಕೂಡ ನುಡಿಸಿಲ್ಲ. ಪರಮಾತ್ಮ ತಂದೆ ಈಗ ನಮಗೆ ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅದೇ ರೀತಿ ಕಲ್ಪದ ಮೊದಲು ಕೂಡ ಜ್ಞಾನವನ್ನು ತಿಳಿಸಿದ್ದರು. ಈ ವೇದಶಾಸ್ತ್ರ ಮುಂತಾದದ್ದು ನಂತರ ನಿರ್ಮಾಣ ಆಗುತ್ತದೆ. ಈಗ ಎಷ್ಟೆಲ್ಲ ಪುಸ್ತಕಗಳಿದೆಯೋ ಆ ಎಲ್ಲಾ ಪುಸ್ತಕಗಳ ವಿನಾಶ ಆಗುತ್ತದೆ. ಎಲ್ಲವೂ ಸುಟ್ಟು ಹೋಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವ ಪುಸ್ತಕವೂ ಇರುವುದಿಲ್ಲ. ನಂತರ ಭಕ್ತಿ ಮಾರ್ಗದಲ್ಲಿ ಪುನಃ ಪುಸ್ತಕವನ್ನು ನಿರ್ಮಾಣ ಮಾಡುತ್ತಾರೆ. ಎಷ್ಟೊಂದು ವಸ್ತುವನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡುತ್ತಾರೆ. ರಾವಣನ ಮೂರ್ತಿಯನ್ನು ಕೂಡ ನಿರ್ಮಾಣ ಮಾಡುತ್ತಾರೆ. ಆದರೆ ತಿಳುವಳಿಕೆಹೀನರಾಗಿ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ಜಗತ್ತಿನ ಜನ ಯಾವ ಮಾತಿನ ಬಗ್ಗೆಯೂ ಯಾರಿಗೂ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿ ವರ್ಷ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ರಾವಣನನ್ನು ಸುಡುತ್ತಾರೆ. ಅಂದ ಮೇಲೆ ರಾವಣ ನಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ. ಆದರೆ ರಾವಣ ಹೇಗೆ ಶತ್ರು ಆಗುತ್ತಾನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ. ಆದ್ದರಿಂದ ರಾವಣ ಶತ್ರು ಆಗಿದ್ದಾನೆ ಎಂದು ಜನ ತಿಳಿದುಕೊಂಡಿದ್ದಾರೆ. ರಾಮನ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದರೆ ರಾವಣ ಬಹಳ ದೊಡ್ಡ ಕಳ್ಳತಾನೆ. ಎಂದಾದರೂ ರಾವಣ ಕಳ್ಳತನವನ್ನು ಮಾಡುತ್ತಾರೇನು? ತ್ರೇತಾಯುಗದಲ್ಲಿ ಕಳ್ಳತನವನ್ನು ಮಾಡಿದರು ಎಂದು ಹೇಳಲು ಸಾಧ್ಯ ಏನು? ಅಥವಾ ತ್ರೇತಾಯುಗದ ಅಂತ್ಯದಲ್ಲಿ ರಾವಣ ಕಳ್ಳತನವನ್ನು ಮಾಡುತ್ತಾನೆ ಎಂದು ಹೇಳಲು ಸಾಧ್ಯವೂ? ಈ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕು. ಯಾವಾಗ ರಾವಣ ಸೀತೆಯನ್ನು ಕಳ್ಳತನ ಮಾಡಿ ಕರೆದುಕೊಂಡು ಹೋಗಬಹುದು? ಯಾವ ರಾಮನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಬಹುದು? ರಾಮ ಸೀತೆಯರ ರಾಜ್ಯ ಇತ್ತೇನು? ರಾಮ ಸೀತೆಯರ ರಾಜ್ಯದಲ್ಲಿ ಕೇವಲ ಒಬ್ಬ ರಾಮ ಸೀತೆ ಅಷ್ಟೇ ಇರುತ್ತಾರೇನು? ಶಾಸ್ತ್ರದಲ್ಲಿ ಇದರ ಬಗ್ಗೆ ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ ಮೇಲೆ ವಿಚಾರ ಮಾಡಬೇಕು, ಯಾವ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ ಎಂದು. 12 ನಂಬರ್ನ ರಾಮ ಸೀತೆಯರು ತ್ರೇತಾಯುಗದಲ್ಲಿ ಇರುತ್ತಾರೆ. ಅಂದರೆ ರಾಮ ಸೀತೆಯರು ತ್ರೇತಾಯುಗದಲ್ಲಿ 12 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ನಂಬರ್ ವಾರಾಗಿ ಎಲ್ಲರೂ ಕೆಳಗಡೆ ಬರುತ್ತಾರೆ. ಆತ್ಮರಾದ ನಾವೇ ದೇವತೆಗಳಾಗುತ್ತೇವೆ. ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ. ಕ್ಷತ್ರಿಯರಾದಾಗ ನಮ್ಮ ಡಿಗ್ರಿ ಕಡಿಮೆ ಆಗುತ್ತದೆ. ಪೂಜ್ಯರಿಂದ ಪುನಃ ನಾವು ಪೂಜಾರಿಗಳಾಗುತ್ತೇವೆ ಎಂದು ಗಾಯನ ಇದೆ. ಸತೋ ಪ್ರಧಾನರಿಂದ ಪುನಃ ನಾವು ತಮೋ ಪ್ರಧಾನರಾಗುತ್ತೇವೆ. ಈ ರೀತಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಹೋಗುತ್ತೇವೆ. ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ. ಆದರೆ ಮಾಯೆ ಹೇಗಿದೆ ಅಂದರೆ ಎಲ್ಲಾ ಜ್ಞಾನದ ಮಾತನ್ನು ಮಾಯೆ ಮರೆಸಿ ಬಿಡುತ್ತದೆ. ಮಾಯೆ ಎಲ್ಲಾ ಜ್ಞಾನದ ಮಾತನ್ನು ಮರೆಸುವಷ್ಟು ಶಕ್ತಿಶಾಲಿಯಾಗಿದೆ. ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಸಂಗ್ರಹ ಮಾಡಿ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದರೂ ಕೂಡ ಆ ಪುಸ್ತಕ ವಿನಾಶದಲ್ಲಿ ಉಳಿಯುವುದಿಲ್ಲ. ಇದೆಲ್ಲ ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ ಆಗಿದೆ. ಪರಮಾತ್ಮ ತಂದೆ ಯಾವ ಗೀತೆಯನ್ನು ಕೂಡ ನುಡಿಸಿಲ್ಲ. ಪರಮಾತ್ಮ ತಂದೆ ಈಗ ನಮಗೆ ಹೇಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅದೇ ರೀತಿ ಕಲ್ಪದ ಮೊದಲು ಕೂಡ ಜ್ಞಾನವನ್ನು ತಿಳಿಸಿದ್ದರು. ಈ ವೇದಶಾಸ್ತ್ರ ಮುಂತಾದದ್ದು ನಂತರ ನಿರ್ಮಾಣ ಆಗುತ್ತದೆ.
ಈಗ ಎಷ್ಟೆಲ್ಲ ಪುಸ್ತಕಗಳಿದೆಯೋ ಆ ಎಲ್ಲಾ ಪುಸ್ತಕಗಳ ವಿನಾಶ ಆಗುತ್ತದೆ, ಎಲ್ಲವೂ ಸುಟ್ಟು ಹೋಗುತ್ತದೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವ ಪುಸ್ತಕವೂ ಇರುವುದಿಲ್ಲ. ನಂತರ ಭಕ್ತಿ ಮಾರ್ಗದಲ್ಲಿ ಪುನಃ ಪುಸ್ತಕವನ್ನು ನಿರ್ಮಾಣ ಮಾಡುತ್ತಾರೆ. ಎಷ್ಟೊಂದು ವಸ್ತುವನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡುತ್ತಾರೆ. ರಾವಣನ ಮೂರ್ತಿಯನ್ನು ಕೂಡ ನಿರ್ಮಾಣ ಮಾಡುತ್ತಾರೆ. ಆದರೆ ತಿಳುವಳಿಕೆಹೀನರಾಗಿ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಅಂದ ಮೇಲೆ ಜಗತ್ತಿನ ಜನ ಯಾವ ಮಾತಿನ ಬಗ್ಗೆಯೂ ಯಾರಿಗೂ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪ್ರತಿ ವರ್ಷ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ರಾವಣನನ್ನು ಸುಡುತ್ತಾರೆ. ಅಂದ ಮೇಲೆ ರಾವಣ ನಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ. ಆದರೆ ರಾವಣ ಹೇಗೆ ಶತ್ರು ಆಗುತ್ತಾನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ, ಆದ್ದರಿಂದ ರಾವಣ ಶತ್ರು ಆಗಿದ್ದಾನೆ ಎಂದು ಜನ ತಿಳಿದುಕೊಂಡಿದ್ದಾರೆ. ರಾಮನ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದರೆ ರಾವಣ ಬಹಳ ದೊಡ್ಡ ಕಳ್ಳ ತಾನೆ. ಎಂದಾದರೂ ರಾವಣ ಕಳ್ಳತನವನ್ನು ಮಾಡುತ್ತಾರೇನು? ತ್ರೇತಾಯುಗದಲ್ಲಿ ಕಳ್ಳತನವನ್ನು ಮಾಡಿದರು ಎಂದು ಹೇಳಲು ಸಾಧ್ಯ ಏನು? ಅಥವಾ ತ್ರೇತಾಯುಗದ ಅಂತ್ಯದಲ್ಲಿ ರಾವಣ ಕಳ್ಳತನವನ್ನು ಮಾಡುತ್ತಾನೆ ಎಂದು ಹೇಳಲು ಸಾಧ್ಯವೋ? ಈ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕು. ಯಾವಾಗ ರಾವಣ ಸೀತೆಯನ್ನು ಕಳ್ಳತನ ಮಾಡಿ ಕರೆದುಕೊಂಡು ಹೋಗಬಹುದು? ಯಾವ ರಾಮನ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಬಹುದು? ರಾಮ ಸೀತೆಯರ ರಾಜ್ಯ ಇತ್ತೇನು? ರಾಮ ಸೀತೆಯರ ರಾಜ್ಯದಲ್ಲಿ ಕೇವಲ ಒಬ್ಬ ರಾಮ ಸೀತೆ ಅಷ್ಟೇ ಇರುತ್ತಾರೇನು? ಶಾಸ್ತ್ರದಲ್ಲಿ ಇದರ ಬಗ್ಗೆ ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ ಮೇಲೆ ವಿಚಾರ ಮಾಡಬೇಕು, ಯಾವ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ ಎಂದು. 12 ನಂಬರ್ನ ರಾಮ ಸೀತೆಯರು ತ್ರೇತಾಯುಗದಲ್ಲಿ ಇರುತ್ತಾರೆ. ಅಂದರೆ ರಾಮ ಸೀತೆಯರು ತ್ರೇತಾಯುಗದಲ್ಲಿ 12 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ 12 ಜನ ರಾಮ ಸೀತೆಯರು ಇರುತ್ತಾರೆ. ಅಂದ ಮೇಲೆ ಯಾವ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗಿರಬೇಕು? ಅವಶ್ಯವಾಗಿ ಅಂತಿಮ ಜನ್ಮದ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರಬೇಕು. ಈಗ ಜಗತ್ತಿನ ಜನ ರಾಮನ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದ ಎಂದು ಹೇಳುತ್ತಾರೆ. ರಾಮ ರಾಜ್ಯದಲ್ಲಿ ಸಂಪೂರ್ಣ ಸಮಯದವರೆಗೂ ಕೇವಲ ಒಬ್ಬ ರಾಮ ಮಾತ್ರ ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ. ರಾಮನ ಮನೆತನ ಇರುತ್ತದೆ. ಅಂದ ಮೇಲೆ ಯಾವ ನಂಬರ್ನ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗಿರಬೇಕು? ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈಗ ಮಕ್ಕಳಾದ ನೀವು ಬಹಳಷ್ಟು ಶೀತಲತೆಯಿಂದ ಈ ಜ್ಞಾನದ ರಹಸ್ಯವನ್ನು ಅನ್ಯರಿಗೆ ತಿಳಿಸಬಹುದು. ಅಂದರೆ ಶಾಂತಿಯಿಂದ ಈ ಜ್ಞಾನದ ರಹಸ್ಯವನ್ನು ನೀವು ಅನ್ಯರಿಗೆ ತಿಳಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ದುಃಖಿಗಳಾಗಿದ್ದಾರೆ. ಯಾವಾಗ ದುಃಖ ಅತಿಯಾಗಿ ಜಾಸ್ತಿ ಆಗುತ್ತದೆಯೋ ಆಗ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನಮ್ಮನ್ನು ಈ ದುಃಖದಿಂದ ಮುಕ್ತ ಮಾಡಿ ಎಂದು. ರಾವಣ ಅಂದರೆ ಯಾವುದೋ ಒಂದು ವಸ್ತು ಅಲ್ಲ. ರಾವಣ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ. ಒಂದು ವೇಳೆ ರಾವಣ ನಿಮ್ಮ ರಾಜ ಆಗಿದ್ದರೆ ರಾಜನನ್ನು ಪ್ರತಿ ವರ್ಷ ಏಕೆ ಸುಡುತ್ತಾರೆ? ರಾವಣನಿಗೆ ಪತ್ನಿ ಕೂಡ ಇರುತ್ತಾರೇನು? ರಾವಣನಿಗೆ ಪತ್ನಿ ಇದ್ದಾರೆ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಮಂಡೋದರಿಯನ್ನು ತೋರಿಸುತ್ತಾರೆ. ಮಂಡೋದರಿಯ ಭೂತವನ್ನು ನಿರ್ಮಾಣ ಮಾಡಿ ಸುಡಬೇಕು. ಮಂಡೋದರಿಯ ಭೂತವನ್ನು ಸುಡುವುದನ್ನು ಎಂದೂ ನೋಡಿಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಇದೆಲ್ಲ ಅಸತ್ಯ ಮಾಯ, ಅಸತ್ಯ ಕಾಯ ಮತ್ತು ಅಸತ್ಯ ಸಂಸಾರ ಆಗಿದೆ. ಈಗ ಮನುಷ್ಯರು ಅಸತ್ಯವನ್ನು ಹೇಳುತ್ತಿದ್ದಾರೆ. ನೀವೀಗ ಅಸತ್ಯ ಮನುಷ್ಯರಿಂದ ಸತ್ಯ ದೇವತೆ ಆಗುವುದಕ್ಕೋಸ್ಕರ ಇಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ಅಸತ್ಯ ಮನುಷ್ಯರಿಗೂ ಸತ್ಯ ದೇವತೆಗಳಿಗೂ ಅಂತರ ಇದೆ. ಸತ್ಯಯುಗದಲ್ಲಿ ಸದಾ ಸತ್ಯವನ್ನೇ ಮಾತನಾಡುತ್ತಾರೆ. ಅದು ಸತ್ಯದ ಜಗತ್ತಾಗಿದೆ. ಕಲಿಯುಗ ಅಸತ್ಯದ ಜಗತ್ತಾಗಿದೆ. ಅಂದ ಮೇಲೆ ಇಲ್ಲಿ ಎಲ್ಲರೂ ಅಸತ್ಯ ಮಾತನ್ನೇ ಮಾತನಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನದ ಸಾಗರ ಪರಮಾತ್ಮ ತಂದೆ ಪ್ರತಿದಿನ ಯಾವ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೋ ಆ ಬೇಹದ್ದಿನ ಜ್ಞಾನದ ಶಿಕ್ಷಣದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಯಾವ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದೀರೋ ಅದನ್ನು ಅವಶ್ಯವಾಗಿ ಅನ್ಯರಿಗೆ ಕಲಿಸಬೇಕು. ಸೆಕೆಂಡ್ ಪಾಯಿಂಟ್, ಈ ಬೇಹದ್ದಿನ ನಾಟಕ ಹೇಗೆ ನಡೆಯುತ್ತಿದೆ? ಅನಾದಿಯಿಂದ ಮಾಡಲ್ಪಟ್ಟಂತಹ ಅದ್ಭುತ ನಾಟಕ ಈ ನಾಟಕ ಆಗಿದೆ. ಈ ನಾಟಕದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಅನ್ಯರಿಗೆ ನಾಟಕದ ರಹಸ್ಯವನ್ನು ತಿಳಿಸಬೇಕು. ಇಂದಿನ ವರದಾನ ಆಗಿದೆ. ಪವಿತ್ರತೆಯ ಶ್ರೇಷ್ಠ ಧಾರಣೆಯ ಮೂಲಕ ಒಂದೇ ಧರ್ಮದ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಮರ್ಥ ಸಾಮ್ರಾಟರಾಗಿ ನಿಮ್ಮ ಸ್ವರಾಜ್ಯದ ಧರ್ಮ ಅಂದರೆ ಧಾರಣೆ ಪವಿತ್ರತೆ ಆಗಿದೆ. ಒಂದೇ ಧರ್ಮ ಅಂದರೆ ಒಂದೇ ಧಾರಣೆ. ಸ್ವಪ್ನ ಅಥವಾ ಸಂಕಲ್ಪದಲ್ಲೂ ಕೂಡ ಅಪವಿತ್ರತೆ ಅಂದರೆ ಅನ್ಯ ಧರ್ಮ ಇರಬಾರದು. ಏಕೆಂದರೆ ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಅಪವಿತ್ರತೆ ಅಂದರೆ ವ್ಯರ್ಥ ಅಥವಾ ವಿಕಲ್ಪದ ಹೆಸರು ಚಿಹ್ನೆ ಇರಲು ಸಾಧ್ಯ ಇಲ್ಲ.
ಇಂತಹ ಸಂಪೂರ್ಣ ಪವಿತ್ರತೆಯ ಸಂಸ್ಕಾರವನ್ನು ತುಂಬಿಕೊಳ್ಳುವಂತವರೇ ಸಮರ್ಥ ಸಾಮ್ರಾಟರಾಗಿದ್ದಾರೆ. ಈ ಸಮಯದ ಈ ಶ್ರೇಷ್ಠ ಸಂಸ್ಕಾರದ ಆಧಾರದಿಂದ ಭವಿಷ್ಯದ ಸಂಸಾರ ನಿರ್ಮಾಣ ಆಗುತ್ತದೆ. ಈ ಸಮಯದ ಸಂಸ್ಕಾರ ಭವಿಷ್ಯದ ಸಂಸಾರಕ್ಕೆ ಫೌಂಡೇಶನ್ ಆಗಿದೆ. ಇಂದಿನ ಸ್ಲೋಗನ್ ಆಗಿದೆ, ಯಾರು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೋ ಅವರೇ ವಿಜಯಿ ರತ್ನ ಆಗುತ್ತಾರೆ. ವಿಜಯಿ ರತ್ನ ಆಗುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಇರಬೇಕು. ಒಳ್ಳೆಯದು. ಓಂ ಶಾಂತಿ.